ಧರ್ಮೇಂದ್ರ ಪ್ರಧಾನ್ ಪುತ್ರಿಗೂ ಕೂಡ ಕಾಕ್ರೋಚ್ಗಳ ಕಾಟ ಶುರುವಾಗಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನೈಮಿಷಾ ವಿರುದ್ಧ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ. ಮಗಳ ಫಾರಿನ್ ಸ್ಟಡೀಸ್ ಬಗ್ಗೆ ಜಾಲತಾಣದಲ್ಲಿ ಟ್ರೋಲ್ಗಳನ್ನು ಮಾಡಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಪುತ್ರಿ ನೈಮಿಷಾ ವಿರುದ್ಧ ಮೀಮ್ಗಳು ಹರಿದಾಡ್ತಾ ಇದ್ದಾವೆ. ಮೀಮ್ಸ್ಗಳನ್ನು ಮಾಡಿ ಹರಿಬಿಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇನ್ಸ್ಟಾ ಖಾತೆಯನ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ ನೈಮಿಷಾ ಪ್ರಧಾನ್ ಅವರು. ಪೋಸ್ಟ್ಗಳು ಮತ್ತು ಕಾಮೆಂಟ್ಗಳ ಬೆನ್ನಲ್ಲೇ ತಮ್ಮ ಇನ್ಸ್ಟಾ ಖಾತೆಗೆ ಬೀಗವನ್ನು ಜಡಿದಿದ್ದಾರೆ ನೈಮಿಷಾ ಪ್ರಧಾನ್. ಅವರ ವಿದೇಶಿ ವ್ಯಾಸಂಗದ ಬಗ್ಗೆ ಮೀಮ್ಗಳಾಗ್ತಾ ಇದ್ದಾವೆ, ಟ್ರೋಲ್ಗಳಾಗ್ತಾ ಇದ್ದಾವೆ, ಅವರ ಬಗ್ಗೆ ಟ್ರೋಲ್ಗಳಾಗ್ತಾ ಇದ್ದಾವೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಧರ್ಮೇಂದ್ರ ಪ್ರಧಾನ್ ಮತ್ತು ಅವರ ಪುತ್ರಿ ನೈಮಿಷಾ ಪ್ರಧಾನ್. ಸದ್ಯ ನೈಮಿಷಾ ಪ್ರಧಾನ್ ಅವರನ್ನು ಟಾರ್ಗೆಟ್ ಮಾಡಿ ಪೋಸ್ಟ್ಗಳು ಮೀಮ್ಗಳು ಹರಿದಾಡ್ತಾ ಇದ್ದಾವೆ. ಹೀಗಾಗಿ ಅವರು ತಮ್ಮ ಇನ್ಸ್ಟಾಗ್ರಾಮನ್ನೇ ತೆಗೆದುಹಾಕಿದ್ದಾರೆ. ತಮ್ಮ ಇನ್ಸ್ಟಾ ಖಾತೆಯನ್ನು ಅವರು ಡಿಲೀಟ್ ಮಾಡಿದ್ದಾರೆ. ಅದಕ್ಕೆ ಬೀಗ ಹಾಕಿದ್ದಾರೆ. ಸದ್ಯ ಡಿಆಕ್ಟಿವೇಟ್ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಪುತ್ರಿಗೂ ಕೂಡ ಇದೀಗ ಕಾಕ್ರೋಚ್ಗಳ ಕಾಟ ಶುರುವಾಗಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಮತ್ತು ಅವರ ಪುತ್ರಿ ನೈಮಿಷಾಗೆ ಕಾಕ್ರೋಚ್ಗಳ ಕಾಟ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೈಮಿಷಾ ವಿರುದ್ಧ ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಪೋಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಅಮೆರಿಕಾದ ಮ್ಯಾಸಚ್ಯುಸೆಟ್ಸ್ನಲ್ಲಿ ಅವರು ಇರುವಂಥದ್ದು. ಟಿಫ್ನ್ಸ್ ವಿವಿಯಿಂದ LLM ಅನ್ನು ಮಾಡ್ತಾ ಇದ್ದಾರೆ. ಲಾ ಕೋರ್ಸನ್ನು ಮಾಡ್ತಾ ಇದ್ದಾರೆ ಅವರು. ಸದ್ಯ US ಸೀನಿಯರ್ ಅಸೋಸಿಯೇಟ್ ಆಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಸ್ತುತ USISPF ಸಂಸ್ಥೆಯಲ್ಲಿ ಸೀನಿಯರ್ ಅಸೋಸಿಯೇಟ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. US ಇಂಡಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಫೋರಮ್ ಅದರಲ್ಲಿ ಅವರು ಪರಿಣಿತರು. ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ನೈಮಿಷಾ ವಿರುದ್ಧ ಕಮೆಂಟ್ಗಳು, ಪೋಸ್ಟ್ಗಳು ಮತ್ತು ಕಮೆಂಟ್ಗಳನ್ನು ನೋಡಿ ತಮ್ಮ ಇನ್ಸ್ಟಾ ಖಾತೆಯನ್ನೇ ಅವರು ಡಿಆಕ್ಟಿವೇಟ್ ಮಾಡಿ ಹಾಕಿದ್ದಾರೆ ನೈಮಿಷಾ ಪ್ರಧಾನ್, ಧರ್ಮೇಂದ್ರ ಪ್ರಧಾನ್ ಅವರ ಪುತ್ರಿ. ಇನ್ನು ಇನ್ಸ್ಟಾವನ್ನು ಡಿಆಕ್ಟಿವೇಟ್ ಮಾಡಿರೋದು ಯಾಕೆ ಅನ್ನೋದು ಕೂಡ ಒಂದು ಪ್ರಶ್ನೆ ಮೂಡುತ್ತಲ್ವಾ. ನೈಮಿಷಾ ಪ್ರಧಾನ್ ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನು ಮಾಡಿದಂತಹ ಬಗ್ಗೆ, ಅವರು ಓದಿರೋದರ ಬಗ್ಗೆಯೇ, ಶಿಕ್ಷಣವನ್ನು ಪಡೆದ ಬಗ್ಗೆಯೇ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ. ನೈಮಿಷಾ ಪ್ರಧಾನ್ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದ ಬಗ್ಗೆ ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ. ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಅಂಥೇಳಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ನೈಮಿಷಾ ಓದಿದ ವಿವಿಯ ಅಧಿಕೃತ ಪೇಜ್ಗಳಲ್ಲಿಯೂ ಕೂಡ ಕಮೆಂಟನ್ನು ಮಾಡಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಅದರಲ್ಲಿ ಕಮೆಂಟ್ ಮಾಡಲಾಗ್ತಾ ಇದೆ. ನೈಮಿಷಾರನ್ನು ಸಂಸ್ಥೆಯಿಂದ ಅಮಾನತುಗೊಳಿಸಿ ಅಂಥೇಳಿ ಕೂಡ ಕಮೆಂಟ್ ಮಾಡಲಾಗ್ತಾ ಇದೆ. ನೈಮಿಷಾ ಪ್ರಧಾನ್ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದಿದ್ದರು. ಅದರ ಬಗ್ಗೆಯೇ ಪ್ರಶ್ನೆಗಳು ಹೇಳ್ತಾ ಇರುವಂಥದ್ದು. ಈಗ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲೆ ಅವರಿಗೆ ನಂಬಿಕೆ ಇಲ್ವಾ, ಅದಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದ್ರಾ ಅಂತೇಳಿ ಪ್ರಶ್ನೆ ಮಾಡಲಾಗ್ತಾ ಇದೆ. ನೈಮಿಷಾ ಓದಿದ್ದ ವಿವಿಯ ಅಧಿಕೃತ ಪೇಜ್ಗಳಲ್ಲೂ ಕೂಡ ಕಮೆಂಟ್ ಮಾಡಲಾಗ್ತಾ ಇದೆ. ಕೇವಲ ನೈಮಿಷಾ ಅವರ ಪೇಜ್ನಲ್ಲಿ ಮಾತ್ರ ಅಲ್ಲ, ವಿವಿಯ ಪೇಜ್ಗಳಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು ಅಲ್ಲಿ ಕಮೆಂಟ್ ಮಾಡಲಾಗ್ತಾ ಇದೆ. ಇದರಿಂದ ಮುಜುಗರ ಆಗ್ತಾ ಇರುವಂಥದ್ದು. ಹೀಗಾಗಿ ಅಷ್ಟೇ ಅಲ್ಲ, ನೈಮಿಷಾರನ್ನು ಕೂಡ ಅವರು ಕೆಲಸ ಮಾಡ್ತಾ ಇರುವ ಸೀನಿಯರ್ ಅಸೋಸಿಯೇಟ್ ಆಗಿ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಸಂಸ್ಥೆಯಿಂದ ಅಮಾನತುಗೊಳಿಸಬೇಕು ಅಂತೇಳಿ ಆ ಕಮೆಂಟ್ಗಳನ್ನು ಮಾಡಲಾಗ್ತಾ ಇದೆ, ಅದರಲ್ಲಿ ಆಗ್ರಹಿಸಲಾಗ್ತಾ ಇದೆ. ಇದೆಲ್ಲವನ್ನು ನೋಡಿದ ಬಳಿಕ ನೈಮಿಷಾ ಪ್ರಧಾನ್ ತಮ್ಮ ಇನ್ಸ್ಟಾ ಖಾತೆಯನ್ನು ಡಿಆಕ್ಟಿವೇಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.